ಧರ್ಮಸ್ಥಳ ಕೇಸ್ನಲ್ಲಿ ಬಿಜೆಪಿಯವರಿಗೆ ಮುಖಭಂಗ ಆಗಿದೆ. ಕ್ರಮ ಆಗಲಿ ಅಂತ ವಿಜಯೇಂದ್ರ ಅಶೋಕ್ ಮಾತನಾಡ್ತಾರೆ. ಸೌಜನ್ಯ ಹೋರಾಟ ನಡೆಯುವಾಗ ಇವೆಲ್ಲ ಎಲ್ಲಿ ಹೋಗಿದ್ರು ಅಂತ ಮಂಡ್ಯದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. 2 ವರ್ಷ ಹಿಂದೆ ಬಿಜೆಪಿ ಇತ್ತು. ಸೌಜನ್ಯ ಸತ್ತಾಗ ಅಶೋಕ್ ಗೃಹ ಸಚಿವರಾಗಿದ್ರು. ಸಿಎಂ ಡಿಸಿಎಂ ಕ್ರಮ ಆಗಬೇಕಂದಾಗ ಬಿಜೆಪಿಗೆ ಜ್ಞಾನೋದಯವಾಗಿತ್ತು. ಧರ್ಮಸ್ಥಳದ ಬಗ್ಗೆ ಮಾತನಾಡುವುದಕ್ಕೆ ಬಿಟ್ಟಿದ್ದು ಮಹಾ ಅಪರಾಧ ಅಂತ ಮಂಡ್ಯದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ಇನ್ನು ಬಿಜೆಪಿಯವರ ಕೈಯಲ್ಲಿ ಏನೂ ಆಗ್ತಾ ಇಲ್ಲ, ನನಗೆ ಅಯ್ಯೋ ಅಂತ ಅನಿಸ್ತಾ ಇದೆ. SIT ಮಾಡಿದಾಗ ಸುಮ್ಮನಿದ್ರು, ಈಗ ಲಾಭ ಪಡೆಯುವಂತಹ ಯತ್ನವನ್ನ ಮಾಡ್ತಾ ಇದ್ದಾರೆ. SIT ತನಿಖೆ ಮೂಲಕ ನಮ್ಮ ಸರ್ಕಾರ ಸತ್ಯವನ್ನ ಹೊರಗೆ ತಂದಿದೆ ಅಂತ ಚಲುವರಾಯಸ್ವಾಮಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಬಿಜೆಪಿಯವರಿಗೆ ದೊಡ್ಡ ಮಟ್ಟದ ಮುಖಭಂಗ ಆಗಿದೆ. ಪಾಪ ಅವರು ಈಗ ಇದನ್ನು ಕಾನೂನಿನ ಹೆಚ್ಚಿನ ಕ್ರಮ ಆಗಬೇಕು ಅಂತ ಅಶೋಕ್ ಜಿ ಅವರು, ನಮ್ಮ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು, ಅನೇಕ BJP ನಾಯಕರು ಮಾತನಾಡ್ತಾ ಇದ್ದಾರೆ. ಇವತ್ತು ಬೇಕೋ ಬೇಡವೋ ಕಳೆದ 16 ವರ್ಷಗಳಿಂದ ಸೌಜನ್ಯ ವಿಚಾರದಲ್ಲಿ ಧರ್ಮಸ್ಥಳದ ವಿರುದ್ಧವಾಗಿ ಅನೇಕ ವ್ಯಕ್ತಿಗಳು, ಸಂಘಟನೆಗಳು ಮಾತನಾಡ್ತಿದ್ದಾಗ ಇವರೆಲ್ಲ ಎಲ್ಲೋಗಿದ್ರು? ಇವರೆಲ್ಲ ಆಡಳಿತ ಮಾಡ್ತಿದ್ದಾಗ ಒಂದು ಅಭಿಪ್ರಾಯಕ್ಕೆ ಬಂದು ತನಿಖೆ ಮಾಡಿ ಯಾರು ಈ ಥರ ಅನಾವಶ್ಯಕವಾಗಿ ಧರ್ಮಸ್ಥಳದ ಬಗ್ಗೆ ಅಭಿಪ್ರಾಯವನ್ನು ಮೂಡಿಸ್ತಾರೋ ಅವರೆಲ್ಲರಿಗೂ ಮೇಲೆ ಕ್ರಮ ತಗೊಳ್ಳುವಂಥ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ನಮ್ಮ ಸರ್ಕಾರ ಆಗಲಿ ಬೇಡ ಅಂತ ಅವರನ್ನು ಕೈ ಹಿಡ್ದಿದ್ವಾ? ಯಾವಾಗ ಬೇಕಾದರೂ ಕಳೆದ 2 ವರ್ಷದಿಂದ ಅವ್ರದ್ದೇ ಸರ್ಕಾರ ಇತ್ತು.